ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಚೆಸ್ಟ್ ಮತ್ತು ಆರ್ಮ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಬಂದೆ, ಒಂದು ನಿಮಿಷ ಆಯಿತು. ಫಸ್ಟು ನಾನು ವಾರ್ಮಪ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. 2 ವಾರ್ಮಪ್ ಸೆಟ್ಟು, 3 ವರ್ಕಿಂಗ್ ಸೆಟ್ಟು. ಇದರಲ್ಲಿ 10 kg ಹಾಕಿ 18 to 20 reps. ಓಕೆ, ಜಸ್ಟ್ ಐಸೋಲೇಟ್ ಮಾಡೋದಕ್ಕೆ ನೋಡ್ಕೊಳ್ಳಿ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಫಾರ್ಮ್ ಕರೆಕ್ಟಾಗಿರಬೇಕು, ಫುಲ್ ಸ್ಟ್ರೆಚ್ ಹೋಗಬೇಕು. ಓಕೆ, ಸೊ ನಾನು ಪ್ಲೇಟ್ಸ್ನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಕೆಳಗೆ ಹೋದರೆ ಶೋಲ್ಡರ್ ಎಂಗೇಜ್ ಆಗುತ್ತೆ. ನಾನು ಇವತ್ತು ಚೆಸ್ಟಿಗೆ ವರ್ಕೌಟ್ ಮಾಡ್ತಿರೋದ್ರಿಂದ ಸೊ ಚೆಸ್ಟನ್ನು ಟಾರ್ಗೆಟ್ ಮಾಡಬೇಕು. ಅದಕ್ಕೆ ವೆಯ್ಟ್ ಇಟ್ಕೊಂಡಿದ್ದೀನಿ, ಅದು ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ. 2.5 kg ಸೊ ಅದ್ರ ಮೇಲೆ ಕುತ್ಕೊಂಡಿದ್ದೀನಿ. ಓಕೆ, ಸೊ 18 to 20 reps ಸ್ಲೋ ಆಗಿ ಮಾಡಿ. ಎಸ್, 1 2 3 4 5 6 7 8 9 ಸ್ಲೋ ಮಾಡಿ. 10, ಲಾಸ್ಟ್ 10. 1 2 3 4 5 6 7 8, last 2 9 10. ಫಸ್ಟ್ ವಾರ್ಮಪ್ ಸೆಟ್ ಕಂಪ್ಲೀಟ್ ಆಗಿದೆ. ಇದೇ ಥರ ಇನ್ನೊಂದು ಸೆಟ್ ಮಾಡಬೇಕು. 2 ಸೆಟ್ ವಾರ್ಮಪ್ ಸೆಟ್ಟು, 3 ವರ್ಕಿಂಗ್ ಸೆಟ್ಟು. ಬೆಳಗ್ಗೆ ಏನು ತಿನ್ಕೊಂಡು ಬಂದೆ ಅಂತ ಹೇಳಿದ್ರೆ 2 ಬನಾನಾ, ರೈಸ್ ಇತ್ತು, ಕರಡಿ ಹಾಕೊಂಡು ತಿನ್ಕೊಂಡು ಬಂದೆ. ಪ್ರೀ ವರ್ಕೌಟ್ ತೊಗೊಬಂದಿದ್ದೀನಿ. ನಾನು ತೋರಿಸ್ತೀನಿ ಯಾವ ಪ್ರೀ ವರ್ಕೌಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ಸಂಡೇ ಆಗಿರೋದ್ರಿಂದ ಕ್ರೌಡ್ ಜಾಸ್ತಿ ಇಲ್ಲ. ವಿಡಿಯೋ ಶೂಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಮೈಸೂರಲ್ಲಿ ಮಳೆ ಇಲ್ಲ, ಮಳೆಗಾಲದಲ್ಲಿ ಇಷ್ಟು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋದೇನು ಅಂತ ಹೇಳಿದ್ರೆ 2 ರಿಂದ 3 ನಿಮಿಷ ಮಾತ್ರ ಬ್ರೇಕು. ಅದ್ರ ಮೇಲೆ ಜಾಸ್ತಿ ತಗೋಬೇಡಿ. ಸೊ 2 ನಿಮಿಷ ಆಗಿದೆ. 2ನೇ ವಾರ್ಮಪ್ ಸೆಟ್ ನೋಡ್ಕೊಳ್ಳಿ. ಫಾರ್ಮ್ಸ್ ಎಸ್, 1 2 3 4 5 6 7 8 9 10. 1 2 3 4 5 6 7 8 9 10. ಸ್ಲೋ ಆಗಿ ಮಾಡಿ. ಸೊ ಅದರಿಂದ ಏನಾಗುತ್ತೆ, ಅದರಿಂದ ಬೆನಿಫಿಟ್ ಏನು ಅಂತ ಹೇಳಿದ್ರೆ
ಮೈಂಡ್ ಮತ್ತು ಮಸಲ್ ಕನೆಕ್ಷನ್ ಬೆಳೆಯುತ್ತೆ. ಸ್ಲೋ ಆಗಿ ನೀವು ಅದನ್ನು ರಿಲೀಸ್ ಮಾಡ್ತಿದ್ದಾಗೇ ನಿಮಗೆ ಫೀಲ್ ಆಗುತ್ತೆ. ಹಾಗಾಗಿ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ. ಸ್ಲೋ ಆಗಿ ಮಾಡಿದ್ರೆ ಇಂಜುರೀಸಿಂದ ಅವಾಯ್ಡ್ ಮಾಡಿ. ಅದೇ ಫೀಲ್ ಆಗುತ್ತೆ ನಿಮಗೆ ಸ್ಲೋ ಆಗಿ ಮಾಡೋದ್ರಿಂದ. 2 ವಾರ್ಮಪ್ ಸೆಟ್ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಪಂಪ ಸ್ಟಾರ್ಟ್ ಆಗಿದೆ. ಬ್ಲಡ್ ಫ್ಲೋ ಆಗಿದೆ ಚೆಸ್ಟಿಗೆ. ವೆಯ್ಟ್ ಈಗ ಜಾಸ್ತಿ ಮಾಡಬೇಕು ವರ್ಕಿಂಗ್. ಸೊ 35 kg ಹಾಕೊಂಡಿದ್ದೀನಿ. 10 to 12 reps ಸ್ಲೋ ಆಗಿ ಕಂಟ್ರೋಲ್ ಮಾಡಿ. 9:24 ಆಗಿದೆ. ಬಂದಿದೆ ಲೇಟ್ ಆಗುತ್ತೆ. ನಾನು ಸಂಡೇ ಬರೋದು 7:45 8 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀನಿ. ನಿನ್ನೆ ಮಲಗೋದು ಲೇಟ್ ಆಯಿತು, ಎದ್ದಿದ್ದು ಲೇಟ್ ಆಯಿತು. ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬರೋದು ಟೈಮ್ ಆಗೇ ಆಗುತ್ತೆ. ಸೊ 2 ನಿಮಿಷ ಕಂಪ್ಲೀಟ್ ಆಗಿದೆ. ಸೊ ಈಗ ವರ್ಕಿಂಗ್ ಸೆಟ್ 3 ವರ್ಕಿಂಗ್ ಸೆಟ್ಟು 10ರಿಂದ 12 ರೆಪ್ಸು ಸ್ಲೋ ಆ್ಯಂಡ್ ಕಂಟ್ರೋಲ್. ಎಸ್ 1 2 3 4 5 6 7 8 9 10 1 2 3 ಹೋಗ್ತಾ ಇತ್ತು. ಈ ಬಿಸಿಲು ಸ್ಟಾರ್ಟ್ ಆದ್ರೆ ನನಗೆ ರೂಟೀನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ಇಲ್ಲಿ ಮ್ಯೂಸಿಕ್ ಹಾಕ್ತಿರಲ್ಲ, 2-3 ವಿಡಿಯೋದಲ್ಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಆ ಮ್ಯೂಸಿಕ್ ತೆಗ್ದಿಲ್ಲ. 2 ಕಾಪಿ ಸ್ಟ್ರೈಕ್ ಬಂದಿತ್ತು. ಬಸ್ ಸ್ವೆಟ್ ಆಗುತ್ತೆ. ಏನೇನು ವರ್ಕೌಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟೆಷ್ಟು ರೆಪ್ಸು ಸೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವುದಾದ್ರೂ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಓಕೆನಾ? ಸೊ 2ನೇ ವರ್ಕಿಂಗ್ ಸೆಟ್ ಅದೇ 10 to 12. ಸೊ ನೋಡ್ಕೊಳ್ಳಿ ಮತ್ತೆ ಅಗೇನ್ ಫಾರ್ಮ್ಸ್ 1
2, 3, 4, 5, 6, 7, 8, 9, 10. 1, 2. ಇನ್ನು ಮೂರು ಹೋಗುತ್ತೆ. KGF ಸಾಂಗ್ ಬರ್ತಾ ಇದೆ. ಲಾಸ್ಟ್ ಒಂದು ವರ್ಕಿಂಗ್ ಸೆಟ್ ಇದೆ. ಅದಾದ್ರೆ ಬೆಂಚ್ ಏರಿಯಾ ನೋಡ್ಬೇಕು. ಯಾವುದು 4:30 ಡೈಲಿ 4:30 ಇವತ್ತು ಲೇಟ್ ಆಗಿದ್ದೀನಪ್ಪ. ಅಷ್ಟು ಫೋಕಸ್ ಮಾಡಕ್ ಆಗ್ತಿಲ್ಲ. ಹೀಟ್ ಆಗಿದೆ. ಕ್ಲಾಸ್ ಇಟ್ಟನ ನೋಡೋಣ. 10 to 12 ಅಂತ ಹೇಳಿದ್ದೀನಿ. ಸರಿ ಎಲ್ಲಿ ತನಕ ಮಾಡಕ್ ಆಗುತ್ತೆ ಅಂತ. ಲಾಸ್ಟ್ ಸೆಟ್ಟು 10 ರಿಂದ 12 ಪುಷ್ ಮಾಡೋಕ್ಕಾದ್ರೆ ಪುಷ್ ಮಾಡೋಣ. ಓಕೆ, 1, 2, 3, 4, 5, 6, 7, 8, 9, 10, 1, 2, 3, 4, 5. ಹೋಯ್ತು 3. ಹಸಿಂದಾನೆ ಹೋಗ್ತಿತ್ತು. ನಾನು ರೇಟ್ ಜಾಸ್ತಿ ಮಾಡ್ಕೋಬೇಕಿತ್ತು. 35 ಬದಲು 5 ಹಾಕೊಂಡು 40 ಆಗಿದ್ರೆ ಸರಿ ಆಗೋದು. 10 ರಿಂದ 12 ಆಗೋದು. ಸೊ 2 ವಾರ್ಮ್ ಅಪ್ ಸೆಟ್, 3 ವರ್ಕಿಂಗ್ ಸೆಟ್ ಕಂಪ್ಲೀಟ್ ಆಗಿದೆ. ಬೆಂಚ್ ಫ್ರೀ ಇದೆ, ಅಲ್ಲಿಗೆ ಹೋಗೋದು. ನಾನು ಯಾವಾಗಲೂ ವೆಯ್ಟ್ ಹಾಕೋದು 20 kg. ಕಡೆ 10 ಹಾಕ್ತಾ ಇದ್ದೀನಿ ಈಗ. ಕೆಜಿ ಆಯ್ತು ಅಲ್ಲಿಗೆ.
ನಿಮ್ಗೆ ತೋರಿಸ್ತೀನಿ ಎಷ್ಟು ಕೆಜಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಇದು 10 kg. ಇದರ 10 kg ಇದೆ. ಒಂದು ಸೈಡಲ್ಲಿ 10, 10, 20. ಹಾಗೇನೆ ಅದನ್ನು 10, ಅದನ್ನು 10, ಕಡೆ 20. ಈಗ 2.5 kg ಹಾಕ್ತಾ ಇದ್ದೀನಿ. 22.5. ಒಂದು ಸೈಡ್ ಹಾಕಿದ್ದೀನಿ. ಇನ್ನು 2.5 kg ಹಾಕಬೇಕು. kg ಹಾಕಿದ್ದೀನಿ. ಅಲ್ಲಿಗೆ 22.5, 45 kg ಇದೆ ಟೋಟಲ್ ಆಗಿ. ಸೊ ಸೀಟ್ನೆಲ್ಲ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆಲ್ಲ. ನಾನು 35 ಡಿಗ್ರಿಗೆ ಹಾಕೊಂಡಿದ್ದೀನಿ ಇದನ್ನ. ಓಕೆ, ಫಸ್ಟ್ ಒಂದ್ಸತಿ ಕೂತ್ಕೊಂಡು ನೋಡ್ಕೊಳ್ಳಿ. ನಂದು ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿದೆ ಅಪ್ಪರ್ ಚೆಸ್ಟಿಗೆ. ಓಕೆ, ಇದು ಬಂದ್ಬಿಟ್ಟು 8ರಿಂದ 10 reps ಸ್ಲೋ ಆಗಬೇಕು. ಸ್ವಲ್ಪ ಮುಂದೆ ಹೋಗ್ಬೇಕು ಅಂತ. ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. 22.5 ಇದೆ. ಹಾಂ, ಓಕೆ, ಶುರು ಮಾಡೋಣ. ಲೆಟ್ಸ್ ಗೋ. 1, 2, 3, 4, 5, 6, 7, 8, 9. ಇನ್ನೊಂದು ಹೋಗುತ್ತೆ. 10. ಸೊ ಇದು 3 ಸೆಟ್. ಇದನ್ನು 3 ಸೆಟ್ ಮಾಡಿ 8ರಿಂದ 10. ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋದು ವೇಟ್ನ ಕಂಟ್ರೋಲ್ ಮಾಡಿ. ನಾನು 22 ಎಷ್ಟಿದೆ? 2.5 kg, 2.5 kg, 22.5, 45 kg. ನಾನು ಯಾವಾಗಲೂ ಇದೇ ಸಲ ಇದೇ ವೆಯ್ಟ್ನ ನಾನು ತಗೊಳ್ಳೋದು. ನಾನು ಜಾಸ್ತಿ ವೆಯ್ಟ್ ನೋಡ್ತೀನಿ. ಜಾಸ್ತಿ ವೆಯ್ಟ್ನ ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದಿಲ್ಲ. ಮೇಲೆ ಸೀಟ್ ಆಗಿರೋದ್ರಿಂದ ಬಿಸಿಲು ಬಂತು ಅಂದರೆ ಹೀಟಲ್ಲಿ ಹೊಡೆದು ನನಗಂತೂ ಇಲ್ಲಿ ಬಿಸಿಲು ಟೈಮಲ್ಲಂತೂ ಭಾಳ ಕಷ್ಟ.
ಎರಡನೇ ಸೆಟ್ಟು ಅಗೇನ್ 8ರಿಂದ 10 reps ಸ್ಲೋ ಆಗಿ ಕಂಟ್ರೋಲ್ ಆಗಿ ಮಾಡಿ. ನೋಡಿ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ, ಎಷ್ಟು ಇದ್ರಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ. 8ರಿಂದ 10 reps. 1 2 3 4 5 6 7 8. ಎರಡನೇ ಸೆಟ್ ಕಂಪ್ಲೀಟ್ ಆಗಿದೆ. ಚಿಪ್ ನೀರು ಕುಡಿತಾರೆ. ಎಲ್ಲ ಕಡೆಯಿಂದನೂ ನೀರು ಇಳಿತಾರೆ. ಲಾಸ್ಟ್ 1 ಸೆಟ್ ಇದೆ. ಎರಡರಿಂದ 3 ನಿಮಿಷ ಗ್ಯಾಪ್ ತಗೊಂಡ್ರೆ ಒಂದು ವರ್ಕೌಟಿಗೆ ಎಷ್ಟಾಗುತ್ತೆ ಅದೇ ಯೋಚನೆ ಮಾಡಿ. ಕರೆಕ್ಟಾಗಿ ಮಾಡಿದರೆ 45ರಿಂದ 1 ಗಂಟೆ 10 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಎಂಟೈರ್. ಲಾಸ್ಟ್ 1 ಸೆಟ್ ಇದೆ. ಅಲ್ಲಿಗೆ ಇದಾದ್ಮೇಲೆ ಫ್ಲಾಟ್ ಇದೆ, ನಂದು ಫ್ಲಾಟ್ ಬೆಂಚ್ ಇದೆ. ಮುಂದೆ ಹೋದ್ರೆ ಇನ್ಕ್ಲೈನ್ ಆಗೋದಿಲ್ಲ. ಇದೊಂದಿದೆ, ಫ್ಲಾಟ್ 3 ಇದೆ. ಹಾಕೊಳ್ತೀನಿ. ಸೊ ಲಾಸ್ಟ್ ಸೆಟ್ ಇದು ನೋಡ್ಕೊಳ್ಳಿ. 6ರಿಂದ 8 reps. ರೆಸ್ಟಿಂಗ್ ಟೈಮು 2ರಿಂದ 3 ನಿಮಿಷ. ನೋಡಿದ್ರೆ ಅವಾಗ ಎರಡನೇ ಸೆಟ್ಟಲ್ಲೇ ನನಗೆ ಆಲ್ರೆಡಿ 6ಕ್ಕೆ ಬಂದಾಗನೇ ಎಕ್ಸಾಸ್ಟ್ ಆಗಿರ್ಬೇಕು. ವೇಟ್ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ ಸೆಟ್ಟು 8ರಿಂದ 10. 6 ಅಂದರೆ 6 ಅನ್ಸುತ್ತೆ ಬರುತ್ತೆ ಬಾಯ್. ಓಕೆ, 1 2 3 4 5 6 7 8. ನೋಡಿದ್ರಲ್ಲ, ಸೇಮ್ ಇದೇ ಥರ ಮಾಡಿ. 8ರಿಂದ 10 reps. 3 ಸೆಟ್ ಕಂಪ್ಲೀಟ್ ಆಗಿದೆ. ಇನ್ಮೇಲೆ ಫ್ಲಾಟ್ ಮಾಡ್ಬೇಕು. ನಿಮಗೆ ನಾನು ಸೇಮ್ ವೇಟ್ ತೊಗೊಳ್ತೀನಿ. ವೇಟಲ್ಲಿ ಏನು ಚೇಂಜಸ್ ಮಾಡ್ಕೊಳಲ್ಲ. ವೇಟಲ್ಲಿ ಏನು ಚೇಂಜಸ್ ಇಲ್ಲ ನಂದು.
ಇದರಲ್ಲೂ ಅಷ್ಟೇ. ವೇಟ್ ಅದನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಅವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಅದು 22.5 22.45 ಅಂತ. ಅದು 22.5 ಅಲ್ಲ, 22 ಕಾಲು ಆಕ್ಚುಲ್ ವೀಕ್ ಇದ್ದೀನಿ. ಇದನ್ನು 8ರಿಂದ 10 reps. ಸೊ ನಿಮ್ಮ ಕೈನ ಕರೆಕ್ಟಾಗಿ ಪ್ಲೇಸ್ ಮಾಡಿ ಬಾರ್ಬೆಲಲ್ಲಿ. ಓಕೆ, 8ರಿಂದ 10 reps. ಒಂದು, 2, 3, 4, 5, 6, 7, 8, 9, 10. ಫಸ್ಟ್ ಸೆಟ್ ಕಂಪ್ಲೀಟ್ ಆಗಿದೆ. ಇನ್ನೆರಡು ಸೆಟ್ ಇದೆ, ಈಗ 3 ಸೆಟ್ ಮಾಡ್ತಾ ಇದ್ದೀನಿ. ಇದಕ್ಕೇನು ಅರ್ಥ ಆಗೋಯ್ತು. ಸರಿಯಾಗಿ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ವರ್ಕೌಟ್ ಮಾಡೋಕ್ಕಾಗಲಿ ಯಾವುದೇ ವಿಚಾರದಲ್ಲೂ ಫೋಕಸ್ ಇರೋದಿಲ್ಲ. ಅದಕ್ಕೆ ಹೇಳೋದು ರಿಕವರಿ ಮೇಲೇನು ಫೋಕಸ್ ಮಾಡಿ. ಬರೀ ಜಿಮ್ಮಲ್ಲಿ ಬಂದು ವರ್ಕೌಟ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಎರಡು ಸೆಟ್ ಇದೆ ಸಂಡೇ. ಬೆಳಗ್ಗೆದು ನಾನು 9:15 9:30 ಏನಿದೆ ಅದು ನನ್ನ ಬ್ರೇಕ್ಫಾಸ್ಟ್ ಟೈಮಿಂಗ್. ಇವತ್ತು ಮಧ್ಯಾಹ್ನ ಊಟನೇ ಅನ್ಸುತ್ತೆ. ಈಗ ಹೋಗಿ ತಿಂದರೆ ಮತ್ತೆ ಹೇಗೆ ನಾನು 2:15ಗೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ 2:15ನೇ ಊಟ ಮಾಡೋದು ಒಳ್ಳೇದು ಅನ್ಸುತ್ತೆ. ವರ್ಕೌಟ್ ಆದಮೇಲೆ ಒಂದು ಸ್ಕೂಪು ವೇ ಪ್ರೋಟೀನ್ ಹಾಕೊಂಡ್ಬಂದಿದ್ದೀನಿ, ಅದನ್ನು ಕುಡ್ಕೊಳ್ಳೋದು. ಮನೆಗೆ ಹೋಗಿ ಒಂದು ಆ್ಯಪಲ್ ತಿನ್ನೋದು. ಅದೇ ಸೆಟ್ ಸ್ಟಾರ್ಟ್ ಮಾಡೋಣ. ಇದನ್ನು 8ರಿಂದ 10 reps. ಓಕೆ, ಪ್ಲೇಸ್ ಮಾಡ್ಕೊಳ್ಳಿ ಏನೋ. 1, 2, 3, 4, 5, 6, 7, 8. ಎರಡನೇ ಸೆಟ್ಟು ಕಂಪ್ಲೀಟ್ ಆಗಿದೆ. ಅಷ್ಟೊಂದು ಸೆಟ್ ಇದೆ, ಮುಗಿದ್ರೆ ಅಲ್ಲಿ ಮುಗೀತು.
ಈ ಕರುಪುಂದು ತಮಿಳ್ ಮೂವಿ ಸೂರ್ಯ ಅವ್ರು ಮಾಡಿದಿರಲ್ಲ, ಆ ಮೂವಿ ಸಾಂಗ್ ತುಂಬ ಚೆನ್ನಾಗಿದೆ. ದಿನದಲ್ಲಿ ನಾನು 3-4 ಸತಿ ಕೇಳ್ತೀನಿ. ಜಿಮ್ಮಲ್ಲಂತೂ ಈಗ ಬರ್ತಿರೋ ಮ್ಯೂಸಿಕ್ ಇದೆಯಲ್ಲ, ನಾನು 2-3 ಸತಿ ಕೇಳ್ತೀನಿ. ತುಂಬ ಚೆನ್ನಾಗಿದೆ ಮ್ಯೂಸಿಕ್. ಲಾಸ್ಟ್ ಒಂದು ಸೆಟ್ ಮಾಡಿದ್ರೆ ಗೀತ್ ಇದನ್ನು ಅಷ್ಟೇ 8ರಿಂದ 10 reps ಮಾಡಿ. ಲಾಸ್ಟ್ ಸೆಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, ತುಂಬ ವೈಡ್ ಆಗಿ ಹೋಗ್ಬಿಡಿ. ಓಕೆ, 8ರಿಂದ 10 reps ಲಾಸ್ಟ್ ಸೆಟ್ಟು ಕೊಡಿ. One, 2, 3, 4, 5, 6, 7, 8. ಫ್ಲಾಟ್ ಬೆಂಚು ಕಂಪ್ಲೀಟ್ ಆಗಿದೆ. 5 kg ಹುಡುಕ್ತಾ ಇದ್ದೀನಿ ಎಲ್ಲಿ. ನಾನು ಜಾಸ್ತಿ ವೆಯ್ಟ್ ಹಾಕೊಳ್ತೀನಿ. 2 ಕಾಲು 5 kg ಒಂದೊಂದು ಸೈಡಿಗೆ ಹಾಕ್ತಾ ಇದ್ದೀನಿ. ಆ ಮಿಷಿನ್ ಎಷ್ಟಿದೆ ವೆಯ್ಟ್ ಅಂತ ಅದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಅಪ್ಪರ್ ಚೆಸ್ಟ್, ಮಿಡಲ್ ಆ್ಯಂಡ್ ಲೋವರ್ ಚೆಸ್ಟ್ ಈ ವರ್ಕೌಟ್ನ ಮಾಡ್ತಾ ಇದ್ದೀನಿ. ಓಕೆ, ನೋಡ್ಕೊಳ್ಳಿ ಹೇಗೆ ಅಂತ ಹೇಳಿ. ಫಸ್ಟು ಇದನ್ನು 10ರಿಂದ 12 reps 3 ಸೆಟ್. 1, 2, 3, 4, 5, 6, 7, 8, 9, 10, 11, 12,
ಇನ್ನು 3 ಹೋಗುತ್ತೆ. 1 2 3 4 ಫಸ್ಟ್ ಸೆಟ್ ಕಂಪ್ಲೀಟ್ ಆಗಿದೆ. ತುಂಬ ಕೆಳಗೆ ಬಂದಿದ್ದೀನಿ. ಚೆಸ್ಟ್ ಎಂಗೇಜ್ ಆಗೋದು ಬಂದು ಶೋಲ್ಡರ್ ಎಂಗೇಜ್ ಆಗುತ್ತೆ. ವೆಯ್ಟ್ ಕಡಿಮೆ ಆಯಿತು ಅನ್ಸುತ್ತೆ. 15 ಹೋಗ್ತಾ ಇದೆ. ಸೊ ಇನ್ನು 2.25 kg ಆ್ಯಡ್ ಮಾಡ್ತೀನಿ. ಅಲ್ಲಿ ಸಾಕು. ಹತ್ತರಿಂದ 12 reps ಇರಬೇಕು. 1 2 3 4 5 6 7 8 9 10 11 ಇದು ಕರೆಕ್ಟಾಗಿ ಆಗ್ತದೆ. ಅಷ್ಟೊಂದು ಯಾಕೋ ತುಂಬ ಲೈಟ್ ವೇಟ್ ಆಯಿತು. ಈ ವೆಯ್ಟ್ ಕರೆಕ್ಟಾಗಿದೆ. ಒಂದು ಸೈಡ್ 7 ಕಾಲು 15 kg ಇದೆ. ಲಾಸ್ಟು 2 ಸೆಟ್ ಇದೆ. 2ನೇ ಸೆಟ್ಟು 10ರಿಂದ 12. 1 2 3 4 5 6 7 8 9 10 1 2 2 ಸೆಟ್ ಕಂಪ್ಲೀಟ್ ಆಗಿದೆ. ಆಯ್ತಾ? ಓಕೆ. ಲಾಸ್ಟ್ 1 ಸೆಟ್ ಇದೆ. ಅದಕ್ಕೆ ಚೆಸ್ಟಿಗೆ ವರ್ಕೌಟ್ ಮುಗೀತು ಇವತ್ತಿಗೆ. 4 ತುಂಬ ವೇರಿಯೇಷನ್ಸ್ ಎಲ್ಲ ಬೇಕಾಗಿದೆ. ಬಿಗಿನರ್ಸ್ಗಳು ಯಾವಾಗಲೂ 3ರಿಂದ 4 ವರ್ಕೌಟ್ನ ಸೆಲೆಕ್ಟ್ ಮಾಡಿ ಒಂದು 6 ತಿಂಗಳು ಅದನ್ನೇ ರಿಪೀಟ್ ಮಾಡಿ. ವಾರದಲ್ಲಿ 2 ದಿನ ಒಂದು ಮಜಲ್ನ ಟಾರ್ಗೆಟ್ ಮಾಡಿ. ಈಗ ನಾನು ನಾಳೆ ಬಂದುಬಿಟ್ಟು ನಂದು ಲೆಗ್ಸ್, ನಾನು ಮತ್ತೆ ಗುರುವಾರ ಮತ್ತೆ ಲೆಗ್ಸ್ ಮಾಡ್ತೀನಿ. ಸೊ ಹಾಗೇ ಚೆಸ್ಟು ಬೈಸೆಪ್ಸ್ ಮಾಡ್ತೀನಿ. ಬೈಸೆಪ್ಸ್ ಒಂದು ಆರ್ಮ್ಸ್. ಒಂದಿನ ಬ್ಯಾಕ್ ಮತ್ತು ಶೋಲ್ಡರ್ ವರ್ಕೌಟ್. ವಾರದಲ್ಲಿ 2 ಸತಿ ಸೇಮ್ ವರ್ಕೌಟ್ನ ರಿಪೀಟ್ ಮಾಡ್ತೀನಿ. ಈಗೀಗ ಸ್ವಲ್ಪ ವೇರಿಯೇಷನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಆಲ್ರೆಡಿ 2 ಶಾರ್ಟ್ ಬಂತು ನನಗೆ ಜಿಮ್ಮಿಗೆ ಸ್ಟಾರ್ಟಪ್. ಇದನ್ನೆಲ್ಲ ಮುಂಚೆ ನಾನು ಮಾಡ್ತಾನೆ ಇರಲಿಲ್ಲ. ಫ್ಲ್ಯಾಟು, ಇಂಕ್ಲೈನು, ಡಿಕ್ಲೈನು, ಪುಷಪ್ಸ್ ಇದನ್ನೇ ನಾನು ಇದು ಲಾಸ್ಟ್ ಸೆಟ್. ಅಲ್ಲಿಗೆ ಚೆಸ್ಟಿಂದ ವರ್ಕೌಟ್ ಮುಗೀತು. ಅದಾದಮೇಲೆ ಆರ್ಮ್ಸ್ ಇದೆ. ಆರ್ಮ್ಸಲ್ಲಿ
ಬೈಸೆಪ್ಸು ಟ್ರೈಸೆಪ್ಸ್, ಫೋರ್ ಆರ್ಮ್ಸ್ ಮಾಡಲ್ಲ. 10 ರಿಂದ 12 reps. ಲಾಸ್ಟ್ ಸೆಟ್ ನೋಡ್ಕೊಳ್ಳಿ. 1 2 3 4 5 6 7 8 9 10 ಸೊ ಇವತ್ತಿನ ವರ್ಕೌಟ್ ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ. ವೆಯ್ಟ್ಸ್ನ ತೆಗೀರಿ, ಹಾಗೆ ಬಿಟ್ಟು ಹೋಗ್ಬೇಡಿ. ನಾನು ಅಲ್ಲೂ ಅಷ್ಟೇ ಈಗನೇ ಬ್ಯಾಕ್ ಬೆಂಚಲ್ಲಿ ಹೊಡ್ಕೊಂಡು ವೆಯ್ಟ್ನ ಇನ್ನೂ ತೆಗ್ದಿಲ್ಲ. ಪಾಪ ಇನ್ನೂರು ಯಾರೋ ವರ್ಕೌಟ್ ಮಾಡೋರು ತೆಗ್ದುಬಿಟ್ರು. ವೆಯ್ಟ್ಸ್ನ ಹಾಗೆ ಬಿಟ್ಬಿಡಿ. ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ. ಈಗ ಆರ್ಮ್ಸ್ ವರ್ಕೌಟ್. ಸೊ 60 ಡಿಗ್ರಿ ಇಟ್ಟಿದ್ದೀನಿ. ನೋಡ್ಕೊಳ್ಳಿ, ನಾನು ಸೆಲೆಕ್ಟ್ ಮಾಡ್ತಿರೋದು 7.5 kg. ಇವತ್ತು ಕರ್ಲ್ ಮಾಡ್ತಾ ಇದ್ದೀನಿ. 7.5 ಹೊರಟ್ರಾ? ಓಕೆ ಬಾಯ್. 7.5 ಸೆಲೆಕ್ಟ್ ಮಾಡ್ಕೊಂಡು ನಾನು 7.5ನೇ ಸೆಲೆಕ್ಟ್ ಮಾಡಿ. ಓಕೆ ಬಾಯ್. ನೋಡ್ಕೊಳ್ಳಿ, 1 2 3 4 5 6 7 8 9 10 11 12 13 14 ಲಾಸ್ಟ್ 2 15 ಇದೇ ಥರ 3 ಸೆಟ್ ಮಾಡಿ. 14 ರಿಂದ 16. ಸ್ವಿಂಗ್ ಆಗಬಾರ್ದು ಕೈ. ಯಾಕೆಂದರೆ ಬೈಸೆಪ್ಸು ತುಂಬ ದೊಡ್ಡ ಮಜಲ್ ಅಲ್ಲ, ಸಣ್ಣ ಮಜಲ್. ತುಂಬ ಚೆನ್ನಾಗಿ ಸ್ಟ್ರೆಚ್ ಸಿಗಬೇಕು. ಕರ್ಲ್ ಮಾಡಬೇಕಾದ್ರೆ ಒಂದು ಸಣ್ಣ ಬೇಳೆ ಟ್ವಿಸ್ಟ್ ಮಾಡಿ ಟ್ರೈ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ನಾನು ಜಾಸ್ತಿ ಬೈಸೆಪ್ಸ್ಗೆ ವರ್ಕೌಟ್ ಮಾಡಲ್ಲ. ನಾನು 2 ವರ್ಕೌಟ್ ಮಾಡ್ತೀನಿ ವಾರದಲ್ಲಿ, 2 ಅಷ್ಟೇ. 14 ರಿಂದ 16 reps. ಯಾವುದಾದ್ರು 2 ವರ್ಕೌಟ್ ಒಂದು ಕರ್ಲ್ ಮಾಡ್ದಂಗೆ, ಹ್ಯಾಮರ್ ಕರ್ಲ್, ಬಾರ್ಬಲ್ ಕರ್ಲ್, ಇಲ್ಲಾಂದ್ರೆ ಪ್ರೀಚರ್ ಕರ್ಲ್, ಇಲ್ಲ ಕಾನ್ಸಂಟ್ರೇಷನ್. ಇದರಲ್ಲಿ ಯಾವುದಾದ್ರು 2ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ನೋಡ್ಕೊಳ್ಳಿ ಮತ್ತೊಂದು ಸತಿ. 1 ಸ್ಲೋ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗಿ ನಿಂತ್ಕೋಬೇಕು. 2 3 ನೋಡ್ಕೊಳ್ಳಿ. 4 5 ಸ್ವಿಂಗ್ ಆಗ್ತಿಲ್ಲ. 6 7 8 9 10. 1 2 3 4 5
6 ಇದೇ ಥರ ಮಾಡಿ. ನೋಡ್ಬೋದು ಪಂಪ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ತುಂಬ ಜಾಸ್ತಿ ವೆಯ್ಟು ನಾನು ತೊಗೊಂಡಿಲ್ಲ, ತುಂಬ ಕಡಿಮೆ ವೆಯ್ಟನ್ನು ತೊಗೊಂಡಿಲ್ಲ. ಜಾಸ್ತಿ ವೆಯ್ಟ್ ತೊಗೊಂಡ್ರೆ ನಾವು ಸ್ವಿಂಗ್ ಮಾಡ್ತೀವಿ, ಬ್ಯಾಕ್ ಎಂಗೇಜ್ ಆಗುತ್ತೆ, ಬಾಡಿ ಥರ ವಾಲುತ್ತೆ. ಕಡಿಮೆ ಆದರೆ ಫುಲ್ ಫ್ರೀ ಆಗುತ್ತೆ. ಸೊ ಆ ಮಜಲ್ಲಿ ಫೀಲ್ ಆಗಬೇಕು ಅಂದರೆ ನನಗೆ 7.5 kg ಕರೆಕ್ಟಾಗಿದೆ. 10 kg ಮಾಡ್ಬೋದು, 10 ರಿಂದ 12 ಬರುತ್ತೆ. ನಾನು ಇನಿಷಿಯಲ್ ಡೇಸಲ್ಲಿ 15 kg ತಗೊಳ್ತಿದ್ದೆ ಡಂಬಲ್ಸ್. ಸೊ ಎಲ್ಲರಿಗೂ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಒಂದಿರುತ್ತಲ್ಲ, ಡಂಬಲ್ಸ್ ಎತ್ತಬೇಕು, ಜಾಸ್ತಿ ಎತ್ತಬೇಕು, ಜಾಸ್ತಿ ಮಾಡಬೇಕು ಅಂತ. ಅದೇ ಥರ ನಾನು ಮಾಡಿದ್ದೀನಿ ಮಿಸ್ಟೇಕ್ಸ್. ಈಗ ಆ ಥರದ್ದು ಮಿಸ್ಟೇಕ್ಸ್ ಮಾಡಲ್ಲ ಅಂತೇಳಿ ಈಗಲೂ ಮಾಡ್ತಾ ಇದ್ದೀನಿ, ಡೈಲಿ ಕಲಿತಾ ಇದ್ದೀನಿ. ಮಿಸ್ಟೇಕ್ಸಿಂದನೇ ಈಗ ವಿಡಿಯೋ ಮಾಡಿ ಹಾಕ್ತೀನಿ, ನನ್ನ ವಿಡಿಯೋ ನಾನೇ ನೋಡ್ತೀನಿ. ಅವಾಗ ಗೊತ್ತಾಗುತ್ತೆ ನನಗೆ ಎಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅದನ್ನು ನೆಕ್ಸ್ಟ್ ಸತಿ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ವೆಯ್ಟ್ನ ಜಾಸ್ತಿ ಎತ್ತೋದ್ರಿಂದ ಆಗಲಿ, ಕಡಿಮೆ ಎತ್ತೋದ್ರಿಂದ ಆಗಲಿ, ಏನಾಗುತ್ತೆ ಏನಾಗಲ್ಲ ಅನ್ನೋದು ನನಗೆ ಅದು ರಿಯಲೈಸ್ ಆಗಿದೆ. ಈಗ ಆ ಥರ ಮಿಸ್ಟೇಕ್ಸ್ ನಾನು ಮಾಡಲ್ಲ. ಸುಮ್ಮನೆ ಯಾರೋ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಆ ವೆಯ್ಟ್ ನಾನು ಸೆಲೆಕ್ಟ್ ಮಾಡಿ ಅವ್ರು ಮಾಡ್ತೀರ ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರ ಬಾಡಿನೇ ಬೇರೆ, ನನ್ನ ಬಾಡಿನೇ ಬೇರೆ, ನನ್ನ ಜೆನೆಟಿಕೆ ಬೇರೆ, ಅವ್ರ ಜೆನೆಟಿಕೆ ಬೇರೆ, ನನ್ನ ಫುಡ್ಡೇ ಬೇರೆ, ಅವ್ರ ಫುಡ್ಡೇ ಬೇರೆ, ಅವ್ರ ಲೈಫ್ ಸ್ಟೈಲೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ. ಸೊ ಎಲ್ಲದೂ ಮ್ಯಾಟರ್ ಆಗುತ್ತೆ. ಅದಕ್ಕೆ ನಾನು ಲಾಸ್ಟ್ ಸೆಟ್ ಇದು. ಓಕೆ, 1 2 3 4 5 6 ನೋಡಿ, 7 ಎಲ್ಲಿಂದ ಇಳಿಸ್ತಾ ಇದ್ದೀನಿ ಅಲ್ಲಿಂದನೇ ಬರ್ತಿದೆ. 8 9 10 1 2 3 4 5 6 ಕಂಪ್ಲೀಟ್ ಆಗಿದೆ. 3 ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ರೀಚರ್ ಕರ್ಲ್, ಅದನ್ನು 3 ಸೆಟ್. ಬ್ರೀಚರ್ ಕರ್ಲ್ ವೆಯ್ಟ್ ಏನಿಲ್ಲ, 2.5 kg ಹಾಕ್ತೀನಿ ಅಷ್ಟೇ. ಅದ್ರ ಮೇಲೆ 2 ಆಲ್ರೆಡಿ ಎಕ್ಸಾಸ್ಟ್ ಆಗಿದೆ. ನೋಡ್ಕೊಳ್ಳಿ ರೆಪ್ಸ್ ಯಾವ ಥರ ಮಾಡ್ತೀನಿ. ಇದನ್ನು 16, ಆದರೆ ಫಸ್ಟು ಪಾರ್ಷಿಯಲ್ ಮಾಡ್ತೀನಿ. ಓಕೆ, ನೋಡ್ಕೊಳ್ಳಿ ನಿಮ್ಮದು ಕೈ ಹೇಗೆ ಪ್ಲೇಸ್ ಆಗಿದೆ ಅಂತೇಳಿ. ಪಾರ್ಷಿಯಲ್ 8, ಫುಲ್ಲು ಸ್ಟ್ರೆಚ್ ಮಾಡಿ 8 8 16. ಓಕೆ, 1 2 3
4, 5, 6, 7, 8. Last 8. 1, 2, 3, 4, 5, 6, 7, 8. ಇದೇ ಥರ ಇನ್ನೆರಡು ಸೆಟ್ ಮಾಡಬೇಕು. ಅಲ್ಲಿಗೆ ಬೈಸೆಪ್ಸ್ ವರ್ಕೌಟ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಟ್ರೈಸೆಪ್ಸ್ ಎರಡೇ. ಹತ್ತೂವರೆ ಹಾಗೆ ಹೋಗುತ್ತೆ. 28 ಗಡಿಯಾರದಲ್ಲಿ ಮೊಬೈಲ್ 10:20. ಮನೆಗೆ ಹೋಗಿ ಮತ್ತೆ ಹೇಗೆ ಸ್ನಾನ ಮಾಡಿ ಪೂಜೆ ಮಾಡಿ, ಅದು ಬ್ರೇಕ್ಫಾಸ್ಟ್ ಇಲ್ಲ, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಫ್ಯೂಚರ್ಕಲ್ಲ ನಾನೀಗ ತೋರಿಸೋದಲ್ಲ ಆ ವೇರಿಯೇಷನ್ ಮಾಡಿ ಟ್ರೈ ಮಾಡಿ ನೋಡಿ ಒಂದ್ಸತಿ ಹೇಗೆ ಅಂತ ಹೇಳ್ಬಿಟ್ಟು. ಇವತ್ತು ರೀಚಾರ್ಕಲ್ ಮಾಡಿದ್ದೀನಿ. ವಾರದಲ್ಲಿ ರೀಚಾರ್ಕಲ್ಲು, ಆಮೇಲೆ ಹ್ಯಾಮರ್ ಕಲ್, ಕಾನ್ಸಂಟ್ರೇಷನ್ ಅದೇ ಹೇಳಿದಂಗೆ 2 ಸೆಲೆಕ್ಟ್ ಮಾಡಿಕೊಂಡು ಮಾಡ್ತೀನಿ. ಎರಡನೇ ಸೆಟ್ ಮಾಡೋಣ. ಸೇಮ್ ಅವಾಗ ಮಾಡ್ದಂಗೆ ಮಾಡೋದು, ಏನು ಚೇಂಜಸ್ ಏನಿಲ್ಲ. ಓಕೆ, 1, 2, 3, 4, 5, 6, 7, 8. ಲಾಸ್ಟ್ 8 ಫುಲ್ ಕೆಳಗೆ ಬರಲಿ. 1, 2, 3, 4, 5, 6, 7, 8. ಒಳ್ಳೆ ಫೀಲ್ ಆಗ್ತಿದೆ. ಸುತ್ತಮುತ್ತ ಲೇಡೀಸ್ ಇದ್ದಾಗ ಒಂದು ಹೆದರಿಕೆ. ನಾನು ವರ್ಕೌಟ್ ಮಾಡ್ತಾ ಇರ್ತೀನಿ, ಅವ್ರೇನೋ ಹಿಂದೆ ಏನೋ ವರ್ಕೌಟ್ ಮಾಡ್ತಾ ಇದೆ, ಈ ಥರ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ. ಆಯಿತು. ಲಾಸ್ಟ್ 1 ಸೆಟ್ ಇದೆ. ಅಲ್ಲಿಗೆ ಇವತ್ತಿಂದು ಟ್ರೈಸೆಪ್ಷನ್ ಮುಗೀತು. ಟ್ರೈಸೆಪ್ಷನ್ 2 ವರ್ಕೌಟ್ ಇದೆ. ಅದಾಯಿತು ಅಂದರೆ ಅದನ್ನು ಮುಗ್ದೋಯ್ತು. ಯಾವುದಾದ್ರೂ ಮಧ್ಯದಲ್ಲಿ ಏನಾದರೂ ಮಾತಾಡೋದ್ರಲ್ಲಿ ಆ ಕಡೆ ಈ ಕಡೆ ಆಗಿದ್ರೆ ಕ್ಷಮಿಸಿ. ಯಾಕಂದರೆ ಯಾವುದು ಸ್ಕ್ರಿಪ್ಟ್ ಇಲ್ಲ, ಡೈರೆಕ್ಟಾಗಿ ಏನು ಅನ್ಸೋದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಎಲ್ಲ ವರ್ಕೌಟ್ ಒಂದು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಎಲ್ಲದನ್ನು ಲಾಸ್ಟಿಗೆ ಮರ್ಚ್ ಮಾಡೋದು. ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನು ಮಾತಾಡ್ತಿದ್ರೆ ಎಲ್ಲ ಕೇಳಿಸ್ಬೋದು ನಿಮಗೆ. ಕೇಳಿಸುತ್ತೆ. ನಾನೇನು ಮಾತಾಡ್ತೀನಿ ಅದನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಆ ಕಡೆ ಏನಾದ್ರೂ ತಪ್ಪಾಗಿ ಹೇಳಿದರೆ ಅದಕ್ಕೊಂದು ಕ್ಷಮೆ ಇರಲಿ. ಲಾಸ್ಟ್ ಒಂದು ಇದು ಸ್ವಲ್ಪ ಮುಗಿಸ್ಕೊಬೇಡ. ಸೇಮ್ ಮುಕ್ಕೊಳ್ಳಿ. 1, 2, 3, 4, 5, 6, 7, 8. 1, 2, 3, 4, 5, 6, 7,
ಸೊ ಬೈಸೆಪ್ಸ್ ಒಂದು ಕಂಪ್ಲೀಟ್ ಆಗಿದೆ. ಇನ್ನು ಬೈಸೆಪ್ಸ್ ಒಂದು ಬಾಕಿ. ನೋಡಿ ನಾನು ಜಾಸ್ತಿ ವೆಯ್ಟ್ ಹಾಕೊಂಡಿಲ್ಲ, ಮಿಷಿನಿಂದ ಎಷ್ಟಿದೆ ಗೊತ್ತಿಲ್ಲ ವೆಯ್ಟು. ನೀವು ನೋಡ್ಬೋದು 2.5 kg ಇದೆ ಅದು ಅಷ್ಟೇ. ನೀರು ಹುಡ್ಕೊಬಿಡ್ತೀನಿ. ಇದನ್ನು ಅಷ್ಟೇ ನನ್ನ ಫೇವ್ರೆಟ್ ವರ್ಕೌಟ್ ಇದೆ. ವೆಯ್ಟ್ 20 ಹಾಕೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ ಹೇಗೆ ವರ್ಕೌಟ್ ಆಗ್ತದೆ. ಸ್ಕ್ವೀಸ್ ಮಾಡಿ 1 2 3 4 5 6 7 8 9 10 1 2 3 4 5 6 ಇದೇ ಥರ ಇನ್ನು 2 ಸೆಟ್ ಮಾಡಿ. ಆರ್ಮ್ಸಲ್ಲಿ ದೊಡ್ಡ ಮಜಲು ಬೈಸೆಪ್ಸ್ ಇರೋದು, ಬೈಸೆಪ್ಸ್ ಜಾಸ್ತಿ. ಸೊ 20 ಇದೆ, 20 ಹಾಕೊಂಡಿದ್ದೀನಿ ವೆಯ್ಟ್. ಓಕೆ, ಅವಾಗವಾಗ ವರ್ಕೌಟ್ ಮಾಡಿದ್ಮೇಲೆ ಕನ್ನಡಿಯಲ್ಲಿ ಹೋಗಿ ನೋಡ್ಕೊಳ್ತಾ ಇರಿ. ನಿಮ್ಮ ಬಾಡಿ ಬೇರೆಯವ್ರು ನೋಡೋಕ್ಕಿಂತ ನಿಮ್ಮ ಬಾಡಿ ನೀವು ನೋಡ್ಕೊಳ್ಳಿ. ತುಂಬ ಡಿಫ್ರೆನ್ಸ್ ಕಾಣುತ್ತೆ, ನಿಮ್ಗೆ ಖುಷಿ ಅನಿಸುತ್ತೆ. ಹೇಗಿದ್ರಿ, ವರ್ಕೌಟ್ ಮಾಡಿ ಡಯಟ್ ಮಾಡಿ ಹೇಗೆ ಈಗ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ. ನಾನಂತೂ ನೋಡ್ಕೊಳ್ತೀನಿ. 2ನೇ ಸೆಟ್ಟು ನೋಡಿ. 1 2 3 4 5 6 7 8 9 10 ಪಾಸ್ ಮಾಡಕ್ಕೆ ನೋಡಿ. 1 2 4 5 6 2 ಸೆಟ್ ಕಂಪ್ಲೀಟ್ ಆಗಿದೆ. ನಾನು ಯೂಟ್ಯೂಬ್ ಚಾನಲ್, ನಾನು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಹೇಗಿದ್ದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಸೆಟ್ಟು 1 2 3 4
5, 6, 7, 8, 9, 10. 6, 1, 2, 3, 4, 5, 6. ಆಲ್ಮೋಸ್ಟ್ ಸೆಟ್ ಕಂಪ್ಲೀಟ್ ಆಗಿದೆ. ನಂಗೊಂದು ಪೋಸಿಂಗ್ ಒಂದು ಬರಲ್ಲ, ಆ ಪೋಸಿಂಗ್ ಒಂದು ಕಲಿಬೇಕು. ಲಾಸ್ಟ್ ವರ್ಕೌಟ್ ಇದಕ್ಕೆ 25 ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಎಕ್ಸಸೈಸಲ್ಲಿ ನೋಡಿದಿರಿ ಫುಲ್ ಸ್ಟ್ರೆಚ್ ಮಾಡಿ ಸ್ಕ್ವೀಸ್ ಮಾಡ್ತಿದ್ವಿ. ಇದರಲ್ಲಿ ಸ್ವಲ್ಪ ಚೇಂಜಸ್. ಸೊ 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಈಗೇನು ವರ್ಕೌಟ್ ಮಾಡ್ತೀವಿ, ಇದು ಲಾಸ್ಟ್. 2 ಸೆಟ್ ಮಾಡಿದ್ರೆ ಇವತ್ತಿಂದು ವರ್ಕೌಟ್ ಏನಿದೆ ಕಂಪ್ಲೀಟ್ ಆಗುತ್ತೆ. ಓಕೆ, ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ ಗುರು. ಬಿಸಿಲಲ್ಲ ನೋಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10, 1, 2, 3, 4, 5, 6. ಸೊ ಲಾಸ್ಟ್ ಕಂಪ್ಲೀಟ್ ಮಾಡ್ಕೊಂಡು 1, 2, 3, 4, 5, 6, 7, 8, 9, 10, 1, 2, 3, 4, 5, 6. ಸೊ ಇವತ್ತಿಂದು ಚೆಸ್ಟ್ ಮತ್ತು ಆರ್ಮ್ಸ್ ವರ್ಕೌಟ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇನ್ನು ವಿಡಿಯೋಸ್ ಯಾವುದಾದ್ರೂ ಎಕ್ಸ್ಕ್ಲೂಸಿವ್ ಆಗಿ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಟಿಲ್ ದೆನ್, thanks for watching and love you guys. Bye bye, take care.